ನಮಸ್ಕಾರಗಳು ಆತ್ಮೀಯ ಗೆಳೆಯರೇ. ಇವತ್ತು ಒಂದು ಭಾಳ ಸಂತೋಷದ ಸುದ್ದಿಯನ್ನು ವಿಧಾನಸಭಾ ಅಧ್ಯಕ್ಷರಾದಂಥ ಯು ಟಿ ಖಾದರ್ ಅವರು ಹೇಳಿರೋ ವಿಚಾರ ಪತ್ರಿಕೆಗಳು ನೋಡಿದೆ. ಏನಂದರೆ ಫೆಬ್ರವರಿ 28ರಿಂದ ಮಾರ್ಚ್ 3ರವರೆಗೆ ವಿಧಾನಸೌಧದ ಆವರಣದಲ್ಲಿ ಪುಸ್ತಕ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ನಿಜಕ್ಕೂ ಸರ್ಕಾರದ ಈ ನಿರ್ಧಾರ ಅತ್ಯಂತ ಸ್ವಾಗತಾರ್ಹವಾದಂಥ ಸಂತೋಷವಾದಂತಹ ವಿಚಾರ. ವಿಧಾನಸೌಧದಂಥ ಕೇಂದ್ರ ಸ್ಥಾನದಲ್ಲಿ ಕನ್ನಡಾಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗುವಂಥ ಒಂದು ಮಹತ್ವದ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಅದಾಗುತ್ತೆ. ಏಕೆಂದರೆ ವಿಧಾನಸೌಧದ ಆವರಣಕ್ಕೆ ಬರುವ ಎಲ್ಲ ಮುಖಂಡರು, ರಾಜಕೀಯವಾಗಿರಲಿ, ಚಲನಚಿತ್ರರಂಗದವರಿರಲಿ, ಇನ್ನಿತರ ಹಲವು ಕ್ಷೇತ್ರದ ಎಲ್ಲ ಗಣ್ಯರು ಒಂದೆಡೆ ಸೇರಿ 4-6 ದಿನ ಕನ್ನಡ ಹಬ್ಬವನ್ನು ಆಚರಣೆ ಮಾಡ್ದಂಗಾಗುತ್ತೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾಡಿನ ಮೂಲೆಯಿಂದ ಕೂಡ ಎಲ್ಲ ನಾಗರಿಕರು ಖಂಡಿತ ಈ ಒಂದು ಸಮಾರಂಭಕ್ಕೆ ಬರ್ತಾರೆ. ಈ ಒಂದು ಕನ್ನಡ ಪುಸ್ತಕ ಮೇಳ ಅತ್ಯಂತ ಯಶಸ್ವಿಯಾಗಿ ಏರ್ಪಾಡಾಗುತ್ತೆ. ಪುಸ್ತಕ ಮೇಳ ಅಂದರೆ ಅದರ ಜೊತೆ ಎಲ್ಲ ರೀತಿಯ ಒಂದು ಆಹಾರ ಮೇಳ ಇರ್ಬೋದು, ಇನ್ನಿತರ ಮಕ್ಕಳಿಗೆ, ನಾಗರಿಕರಿಗೆ ಎಲ್ಲ ರೀತಿಯ ಅನುಕೂಲಕರವಾಗುವಂತಹ ನೋಟಗಳಿರ್ಬೋದು, ಮತ್ತು ವಿವಿಧ ರೀತಿಯ ವಸ್ತುಗಳೆಲ್ಲ ಸಿಗುವಂತಹ ಮಳಿಗೆಗಳಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಆಯೋಜನೆಗೊಂಡು ಈ ಒಂದು ವಾತಾವರಣ ನಿಜಕ್ಕೂ ಅತ್ಯಂತ ಸಂಭ್ರಮದ ವಾತಾವರಣ ಆಗೋದರಲ್ಲಿ ಸಂಶಯ ಇಲ್ಲ. ಅಂಥ ಒಂದು ನಿರ್ಧಾರ ಮಾಡಿ ಈ ಒಂದು ಸುಂದರ ಶಕ್ತಿಸೌಧದ ಆವರಣದಲ್ಲಿ ಕನ್ನಡತನವನ್ನು ತುಂಬುವಂಥ ಸರ್ಕಾರದ ನಿರ್ಧಾರ ನಿಜಕ್ಕೂ ಕನ್ನಡಾಭಿಮಾನಿಗಳಿಗೆಲ್ಲರಿಗೂ ಕೂಡ ಅತ್ಯಂತ ಸಂತೋಷ ತರುತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆ ಇದೆ. ಗೆಳೆಯರೇ, ಇತ್ತೀಚೆಗಷ್ಟೇ ಇದೇ ಆವರಣದಲ್ಲಿ ಮುಂದೆ ಎಡಭಾಗದಲ್ಲಿ ಈ ಹಿಂದೆ, ಇಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ, ಇಲ್ಲಿ ಕೆಲವೇ ದಿನಗಳ ಹಿಂದೆ ತಾಯಿ ಭುವನೇಶ್ವರಿಯ ಪ್ರತಿಮೆ ಅನಾವರಣಗೊಂಡಿರುವುದು ಕೂಡ ಅತ್ಯಂತ ಸಂತೋಷದ ವಿಚಾರ. ಸರ್ಕಾರದ ಇಂಥ ಕನ್ನಡಪರವಾದ ಕಾರ್ಯಕ್ರಮಗಳನ್ನ ಎಲ್ಲ ಜನರು, ನಾಗರಿಕರು ಖಂಡಿತ ಬೆಂಬಲಿಸ್ತಾರೆ. ಕನ್ನಡ ಪುಸ್ತಕ ಪ್ರೇಮಿಗಳಿಗಂತೂ ಇದು ಹಬ್ಬ. ಕನ್ನಡತನ ಹೆಚ್ಚಾಗಲಿ, ಕನ್ನಡ ನಾಡಿನಲ್ಲಿ ಕನ್ನಡಿಗರೇ ಸಾರ್ವಭೌಮರು, ಕನ್ನಡ ಪುಸ್ತಕಗಳನ್ನ ಓದುವ ಹವ್ಯಾಸ ಹೆಚ್ಚಾಗಲಿ. ಇದೊಂದು ನಮಗಂತೂ ವೈಯಕ್ತಿಕವಾಗಿ ಭಾಳ ಸಂತೋಷ ತರುವಂಥ ಕಾರ್ಯಕ್ರಮ ಆಗಿದ್ದೆ. ಈ ಕಾರ್ಯಕ್ರಮವನ್ನು ಭಾಳ ಆಶಾದಾಯಕವಾಗಿ ನಾನು ಎದುರು ನೋಡ್ತೀನಿ ಗೆಳೆಯರೇ. ತಾವು ಕೂಡ ಬನ್ನಿ, ನಾವೆಲ್ಲ ಸೇರಿ ಜೊತೆಯಾಗಿ ಈ ವಾತಾವರಣನ ಸವಿಯೋಣ. ಸವಿಯಾದ ಮಾತನಾಡುತ್ತಾ, ಹಿತವಾದ ನೋಟ ನೋಡುತ್ತಾ, ಸಿಹಿಯಾದ ಊಟ ಮಾಡಿ, ಸೊಗಸಾದ ವಿಧಾನಸೌಧ ನೋಟಗಳೊಂದಿಗೆ ಆ ದಿನಗಳಿಗೆ ನಿಜವಾದ ಅರ್ಥದಲ್ಲಿ ಜೀವ ತುಂಬಿಕೊಳ್ಳೋಣ ಅಂಥೇಳಿ ನನ್ನ ಚಾನಲ್ನಿಂದ ನಿಮಗೆಲ್ಲರಿಗೂ ಆಹ್ವಾನಿಸ್ತಾ ಇದ್ದೀನಿ. ಆ ಕಾರ್ಯಕ್ರಮ ಖಚಿತವಾಗಿ ಆಯೋಜನೆ ಆಗುತ್ತೆ. ತಾವೆಲ್ಲ ಕೂಡ ಆ ಕಾರ್ಯಕ್ರಮಕ್ಕೆ ಬಂದು ಸಂಭ್ರಮದಿಂದ ಪಾಲ್ಗೊಳ್ಬೇಕು. ನಾನು ಕೂಡ ನಿಮಗೆ ಖಂಡಿತ ಸಿಗ್ತೀನಿ. ಆ 4 ದಿನ ನಾನು ಸರಿಯಾಗಿ ಸುಂದರವಾಗಿ ಅರ್ಥಪೂರ್ಣಗೊಳಿಸ್ತೀನಿ. ನಿಮ್ಮಂಥ ಅನೇಕ ಗೆಳೆಯರಿದ್ದರೆ ಅದಕ್ಕೊಂದು ಮೆರುಗು ಬರುತ್ತೆ. ತಾವೆಲ್ಲ ಬನ್ನಿ ಅಂತ ಈ ನನ್ನ ಚಾನಲ್ ಮೂಲಕ ನಿಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ ಗೆಳೆಯರೇ. ನಮಸ್ಕಾರಗಳು. ಆ ಮೇಳವನ್ನು ತಾವು ಖಂಡಿತ ಮಿಸ್ ಮಾಡಬೇಡಿ. ಜೀವನದಲ್ಲಿ ಅದೊಂದು ಸುಂದರ ಸಮಾರಂಭ ಆಗುತ್ತೆ. ಯಾಕೆಂದರೆ ನಾವು ಕಳೆಯುವ ಈ ದಿನದ ನೆನಪು ಮುಂದೊಂದು ದಿನ ಒಳ್ಳೆಯದಾಗುತ್ತೆ. ಆ ದಿನಗಳ ನೆನಪು ಸದಾ ಹಸಿರಾಗಿರುತ್ತೆ. ಟುಡೇಸ್ ಬ್ಯೂಟಿಫುಲ್ ಮೂಮೆಂಟ್ಸ್ ಆರ್ ದ ಟುಮಾರೋಸ್ ಬ್ಯೂಟಿಫುಲ್ ಮೆಮೊರೀಸ್ ಅಂತಾರೆ. ಸುಂದರವಾದ ನೆನಪುಗಳನ್ನು ತುಂಬಿಕೊಳ್ಳೋಣ. ಅದ್ಭುತವಾದ ವಾತಾವರಣದಲ್ಲಿ ನಿಜಕ್ಕೂ ಮತ್ತೊಮ್ಮೆ ಹೇಳ್ತೀನಿ, ಅರ್ಥಪೂರ್ಣವಾದ ಕಾರ್ಯಕ್ರಮ. ತಾವೆಲ್ಲ ಭಾಗಿಯಾಗಿ ಗೆಳೆಯರೇ, ನಮಸ್ಕಾರಗಳು.